ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆದೇ ವ್ಲಾಗು, ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಮೊನ್ನೆ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದಾಗ ರಾಮಫಲ ಹಣ್ಣು ತಂದಿದ್ದೆ ಅಂತ ಹೇಳಿದೆ. ಇವತ್ತು ಆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು. ಬಂದ ಮೇಲೆ ಏನಾದರೂ ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೇಳ್ತಾರೆ ಅಂತ ಹೇಳಿ ಹಣ್ಣಿತ್ತಲ್ಲ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಹಣ್ಣು ನೋಡೋದಕ್ಕೆ ಸೀತಾಫಲ ಹಣ್ಣು ಬರುತ್ತಲ್ಲ ಅದೇ ರೀತಿಯೇ ಇರುತ್ತೆ. ತುಂಬಾ ಹಣ್ಣಾಗೋಗಿತ್ತು. ಹಾಗಾಗಿ ಹುಳು ಏನಾದರೂ ಇರುತ್ತೇನೋ ಅಂತ ಹೇಳಿ ನೀಟಾಗಿ ಎಲ್ಲ ನೋಡಿದೆ. ಯಾವುದೇ ರೀತಿಯ ಹುಳು ಅದರಲ್ಲಿ ಇರಲಿಲ್ಲ. ಹಾಗಾಗಿ ಅದರಲ್ಲಿ ಇರ್ತಕ್ಕಂಥ ಕ್ರೀಮಿ ಸ್ಟ್ರಕ್ಚರ್ನೆಲ್ಲ ಒಳಗಡೆ ಹಾಕ್ಕೊಂಡು ಬೀಜನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಆ ಬೀಜನ ಒಂದು ಬೌಲಲ್ಲಿ ನೀರು ತಗೊಂಡು ಆ ನೀರೊಳಗಡೆ ಕಲಿಸ್ಬಿಟ್ಟು ಬೀಜನೆಲ್ಲ ಬಿಸಾಕಿ ಆ ನೀರನ್ನ ಇದರೊಳಗಡೆ ಸೇರಿಸ್ಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ ಮಾಡೋದಕ್ಕೆ 2 ಸ್ಪೂನ್ ಸಕ್ಕರೆ ಹಾಗೆ ಒಂದು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಜ್ಯೂಸ್ ಮಾತ್ರ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹಣ್ಣಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಈ ಥರ ಬೀಜನ ನೀರಲ್ಲಿ ಕಲಸಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೀಜನೆಲ್ಲ ಸಪ್ರೇಟ್ ಮಾಡ್ಕೋಬೋದು. ಬೀಜನ ಬಿಸಾಕಿ ನೀರನ್ನ ಇದರೊಳಗಡೆ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡೆ. ಚಿಕ್ಕ ಗ್ಲಾಸ್ನಲ್ಲಿ 3 ಗ್ಲಾಸಷ್ಟು ಜ್ಯೂಸ್ ಆಗಿತ್ತು. ನಾನು ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಜ್ಯೂಸ್ ತುಂಬಾ ತಿಕ್ಕಾಗೇ ಇತ್ತು. ನೀರು ಥರ ಏನು ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ತುಂಬ ಟೇಸ್ಟಿಯಾಗಿತ್ತು. ನಾನು ಹಾಗೆ ನನ್ನಿಬ್ಬರು ಮಕ್ಕಳನ್ನು ಸಹ ಕುಡಿದ್ವಿ. ಇನ್ನು ನಮ್ಮೂರಲ್ಲಿ ಇವತ್ತು ಚಿಕನ್ನ ಮಾಡೋದಕ್ಕೆ ಕೊನೆ ದಿನ. ಹಾಗಾಗಿ ಇವತ್ತು ಚಿಕನ್ನ ಮಾಡ್ಕೊತಾ ಇದ್ದು. ಯಾಕಂತ ಹೇಳಿದ್ರೆ ಊರಲ್ಲಿ ದೇವರ ಪ್ರತಿಷ್ಠಾಪನೆ ಕಾರ್ಯ ನಡೀತಿದೆ. ಇನ್ನು 48 ದಿನ ಚಿಕನ್ ಆಗಲಿ ಯಾವುದೇ ಹೊಲಸು ಮಾಡೋ ಹಾಗಿಲ್ಲ. ಹಾಗಾಗಿ ಇವತ್ತೇ ತೊಗೊಂಬಂದಿದ್ರು. ನಾನಿಲ್ಲಿ ಸ್ವಲ್ಪ ಚಿಕನನ್ನು ಪೆಪ್ಪರ್ ಫ್ರೈಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಚಿಕನ್ನಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಸಾಂಬಾರಿನಲ್ಲಿ ಮಕ್ಕಳು ಪೀಸ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಚಿಕನನ್ನು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಸಾಂಬಾರನ್ನ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಒಣಮೆಣಸಿನ್ಕಾಯಿ, ಮೆಣಸು, 1-2 ಹಸಿಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಕಡಲೆ, ಒಂದು ಚಿಕ್ಕದೊಂದು ಟೊಮೊಟೊನ ಸೇರಿಸಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಫ್ರೈ ಮಾಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿನ ಸೇರಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟೆ. ಇನ್ನು ಇದು ತಣ್ಣಗಾಗೋಷ್ಟರಲ್ಲಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಚಿಕನ್ನ ಹಾಕಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಹಾಕಿ ಅದರಲ್ಲಿ ಇರ್ತಕ್ಕಂಥ ನೀರನ್ನ ಡ್ರೈ ಆಗೋದಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿತ್ತು. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ರುಬ್ಕೊಂಡು ಹಾಗೆ ಧನಿಯಾ ಪುಡಿನ ಕೊನೆಯಲ್ಲಿ ಸೇರಿಸಿ ಮತ್ತೆ ಇನ್ನೊಂದು ಸಲ ರುಬ್ಬಿ ಎತ್ತಿಟ್ಕೊಂಡೆ. ಇನ್ನು ಚಿಕನ್ನಲ್ಲಿರ್ತಕ್ಕಂಥ ನೀರೆಲ್ಲ ಡ್ರೈ ಆದಮೇಲೆ ರುಬ್ಬಿರ್ತಕ್ಕಂಥ ಮಸಾಲನ ಅದರೊಳಗಡೆ ಹಾಕಿ ಚಿಕನ್ ಬೇಯುವಷ್ಟು ನೀರನ್ನು ಸೇರಿಸಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಇನ್ನು ಪೆಪ್ಪರ್ ಚಿಕನ್ನ ಮಾಡ್ಕೊಳ್ಳೋದಕ್ಕೆ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. 2 ಸ್ಪೂನ್ನಷ್ಟು ಮೆಣಸು, 3 ಸ್ಪೂನಷ್ಟು ಧನಿಯಾ ಕಾಳು ಮತ್ತು ಒಂದು 4 ಲವಂಗ, 1-2 ಇಂಚಷ್ಟು ಚಕ್ಕೆನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ 1-3 ಒಣಮೆಣಸಿನ್ಕಾಯಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡೆ. ಅದು ತಣ್ಣಗಾದಮೇಲೆ
ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡಿ ಎತ್ತಿಟ್ಕೊಂಡೆ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಆದರೂ ಸೇರಿಸ್ಕೋಬೋದು ಅಥವಾ ಪೇಸ್ಟ್ ಮಾಡಿ ಆದರೂ ಸೇರಿಸ್ಕೋಬೋದು. ಇನ್ನು ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಚಿಕನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ನೀರು ಡ್ರೈ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಇದು ಡ್ರೈ ಆಗೋ ಅಷ್ಟರಲ್ಲೇ ಚಿಕನ್ ಬೆಂದಿರುತ್ತೆ, ಮತ್ತು ನೀರನ್ನ ಸೇರಿಸಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀರೆಲ್ಲ ಡ್ರೈ ಆದಮೇಲೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು 3 ಸ್ಪೂನಷ್ಟು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಪೌಡರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ 1 ಕಡ್ಡಿಯಷ್ಟು ಕರಿಬೇವು ಮತ್ತು 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ. ಈ ಪೆಪ್ಪರ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಬೇಗ ಕೂಡ ಮಾಡ್ಕೋಬೋದು. ಈಸಿಯಾಗಿ ಕಡಿಮೆ ಪದಾರ್ಥನ ಬಳಸ್ಕೊಂಡು ಬೇಗ ಮಾಡ್ಕೋಬೋದು. ಸಾಂಬಾರಿನಲ್ಲಿ ಪೀಸ್ ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಈ ಥರ ಪೆಪ್ಪರ್ ಫ್ರೈ ಮಾಡಿಕೊಂಡು ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ಪೆಪ್ಪರ್ ಫ್ರೈ ಎಲ್ಲ ರೆಡಿ ಆದಮೇಲೆ ಕೊನೆಯಲ್ಲಿ ಈ ಥರ ಕಬ್ಬಣನ ಕಾಯಿಸಿ ಇಡ್ತೀವಿ. ಈ ಥರ ಪದ್ಧತಿ ನಮ್ಮಲ್ಲಿದೆ, ನಿಮ್ಮಲ್ಲೂ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಾಂಬಾರು ಫ್ರೈ ಎಲ್ಲ ರೆಡಿ ಆಗೋಷ್ಟರಲ್ಲಿ ಮುದ್ದೆ ಮತ್ತು ರೈಸ್ ಕೂಡ ಮಾಡಿ ಇಟ್ಕೊಂಡಿದ್ದೆ. ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಮನೇಲಿ 8 ಗಂಟೆ ಅಷ್ಟೊತ್ತಿಗೆಲ್ಲ ಊಟ ಎಲ್ಲ ಮುಗಿಯುತ್ತೆ. ಇನ್ನು ಸೀರೆ ಇತ್ತು ಕುಚ್ಚು ಹಾಕೋಣ ಅಂತ ಹೇಳಿ ಸೀರೆನ ಎತ್ತಿ ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕುಚ್ಚು ಹಾಕಿದ್ದೀನಿ ಅಂತ ಹೇಳಿ ಶೇರ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.